ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. ನೋಡ್ಬೋದು, ನಾನಿಲ್ಲಿ ಬೀಚ್ ವ್ಯೂನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಥರ ನೀರಿನ ಅಲೆಗಳು ಬಂದು ನನ್ನನ್ನು ಮುಡ್ತಾಯಿವೆ ಆಗ್ಲಿಂದ. ಒಂದಾದ್ಮೇಲೆ ಒಂದು ಏಕಾಏಕಿ ಬರ್ತಾಯಿದೆ ಗುರು. ಯಥೇಚ್ಛವಾಗಿ ಇಲ್ಲಂತೂ ಅಲೆಗಳು ಅಲ್ಲಿವರೆಗೂ ಇರುತ್ತೆ. ಬೆಳಗ್ಗೆ ನೀರು ಬೆಳಗ್ಗೆ ಬಂದಾಗ ಇದ್ದಿದ್ದು ಮಧ್ಯಾಹ್ನ ಬಂದರೆ ಇಲ್ಲಿವರೆಗೂ ಆಗುತ್ತೆ. ಅಂದರೆ ಸಂಜೆವರೆಗೂ ಬರೋ ಅಷ್ಟೊತ್ತಿಗೆ ಇಲ್ಲಿವರೆಗೂ ಬಂದಿರುತ್ತೆ ನೀರು. ಎಷ್ಟು ದೊಡ್ಡ ಅಲೆ ಬರ್ತಾಯಿದೆ ನೋಡಿ ಗುರು ಅಲ್ಲಿ. ಗುರು, ಇದು ಬೀಚು ಕಾರವಾರದ ಬಸ್ ಸ್ಟಾಪಿಂದ ಸ್ವಲ್ಪನೇ ದೂರ. ಏನಿಲ್ಲ ಅಂದ್ರೂ ಒಂದು 200 ಮೀಟ್ರು 300 ಮೀಟ್ರ್ ಆಗುತ್ತಷ್ಟೇ. ಅರ್ಧ ಕಿಲೋಮೀಟ್ರಿಗಿಂತ ಕಡಿಮೆ. ಅದಕ್ಕೆ ಬಂದಿದ್ದೀನಿ ಗುರು. ಅಲ್ಲಿ ನೋಡಿ, ಆ ಕಡೆ ಕಾಣ್ತಾ ಇದೆಯಲ್ಲ, ಆ ಕಡೆನೂ ಒಂದು ಬೀಚ್ ಇದೆ. ಅಲ್ಲಿ ವೈಟ್ ಕಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿ ಈ ಕಡೆ ಐಲ್ಯಾಂಡ್ಗಳಿದೆ 2 ನೋಡಿ. ಸಮುದ್ರ ಬೆಳಗ್ಗೆ ಬಂದಾಗ ಅಲ್ಲಿವರೆಗೂ ಇತ್ತು, ಬರೋ ಅಷ್ಟರಲ್ಲಿ ಇಲ್ಲಿಗೆ ಬಂದಿದೆ. ಎಷ್ಟು ಬೇಕಾದರೂ ಓಡಾಡ್ಕೊಳ್ಳಿ, ನಿಮ್ಮ ಮನ ಬಂದಂತೆ ತಿರುಗಾಡಿ ಅಂತ ಹೇಳ್ಬಿಟ್ಟು. ಇವಾಗೇನೋ ಓಡಾಡ್ಕೊಳ್ಳಿ, ಮತ್ತು ಸಂಜೆ ನಾನು ನನ್ನ ಒಂದು ಮನೆಗೆ ಬರ್ತೀನಿ. ಬಂದಾಗ ಮನೇನ ಬಿಟ್ಟು ಕೊಡಬೇಕು ಅನ್ನೋ ರೀತಿಲಿ ಇಲ್ಲಿವರೆಗೂ ಬಂದಿದೆ ಗುರು ನೀರು. ಅಲ್ಲಿಂದ ಏನಿಲ್ಲ ಅಂದರೂ ಒಂದು 100 ಮೀಟರ್ಸ್ ಬಂದಿರ್ಬೋದಾ, ಇನ್ನೂ ಜಾಸ್ತಿನೇ ಬಂದಿದೆ. 100 ಮೀಟ್ರ್ಗಿಂತ ಜಾಸ್ತಿನೇ ಬಂದಿದೆ. ಇವಾಗ ನಾನು ಬೀಚಲ್ಲಿ ತಿರುಗಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ದಾರೆ ಹುಡುಗರು. ಒಂದು 5-6 ಜನ ಇದ್ದಾರಪ್ಪ. ಗುರು, ಹೋಗ್ತಾ ಇದ್ದೆ, ಮಳೆ ಬರ್ತಾಯಿದೆ ನೋಡಿ. ಈ ಎಂಡಿಂದ ಹೋಗೋಣ ಅಂತ ಹೇಳಿದ್ನಲ್ಲ, ನಾನು ಅವಾಗ ಅಲ್ಲಿದ್ದೆ. ಅಲ್ಲಿ ಲಾಸ್ಟಲ್ಲಿ ಕಂಬ ಕಾಣ್ತಾ ಇದೆ ನೋಡಿ, ಅಲ್ಲಿದ್ದಿದ್ದು. ಅಲ್ಲಿಂದ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ ರೆಡ್ ಶರ್ಟ್ನು ನಿಂತಿದ್ದಾನಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮಳೆ ಬರ್ತಾಯಿದೆ. ನಾನಿರೋದೇ ಆಲ್ರೆಡಿ ಬೀಚ್ ಹತ್ರ, ಸಮುದ್ರದ ದಂಡೆಯಲ್ಲಿ. ಅದರಲ್ಲಿ ಮೇಲೆ ಮಳೆ ಕೆಳಗಡೆ ಮತ್ತು ಸಮುದ್ರ. ಒಂಥರ ಫೀಲಿಂಗರು ಇಲ್ಲಂತೂ ಓಡಾಡ್ತಾಯಿದ್ರೆ. ನೋಡಿ, ನಾನಂತೂ ಇವಾಗ ಸಮುದ್ರದ ಒಳಗಡೆನೇ ನಿಂತಿದ್ದೀನಿ. ಓಹೋ ನೋಡಿ, ಅಲೆಗಳು ಯಾವ ರೀತಿ ರಭಸವಾಗಿ ಬರ್ತಾಯಿದೆ. ಬಂತು ದೊಡ್ಡ ಅಲೆ ಬಂತು ಗುರು, ನೋಡ್ಕೊಳ್ಳಿ. ಏನು ಗುರು, ಇಲ್ಲಿವರೆಗೂ ಬರುತ್ತೆ ಅಂದರೆ ಅಲ್ಲಿಗೆ ಸ್ವಲ್ಪ ಚಿಕ್ಕದಾಯಿತು ಅಲೆ ನೋಡಿ. ಅಲೆಯೋ ಕರ್ನಾಟಕ ಅಲೆಯೋ ನೋಡಿ ಗುರು, ಯಾವ ಥರ ಇದೆ ಇದು. ಇಲ್ಲಿಗೆ ಬರೋ ಅಷ್ಟರಲ್ಲಿ ಚಿಕ್ಕದಾಗ್ಬಿಡುತ್ತೆ ಬಡ್ಡಿ ಮಗಂದು. ಅಲ್ಲಿವರೆಗೂ ಬರ್ತಿತ್ತು ಬೆಳಗ್ಗೆ ಬಂದಾಗ. ಇವಾಗ ಬರೀ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕತೆ ಮುಗಿದಿದೆ ಅದರದ್ದು. ಪಾಪ ಬೆಳಗ್ಗೆಯಿಂದ ದಡ ಸೇರಿ ದಣಿವು ಬಂದಿದೆ ಅದಕ್ಕೆ ಸುಧಾರಿಸ್ಕೋತಾ ಇದೆ. ನಾನಂತೂ ಅವಾಗಿಂದ ಬೀಚಲ್ಲೇ ತಿರುಗಾಡ್ತಾ ಇದ್ದೀನಿ. ಬಂದಿದ್ದು 4:15ಗೆ, 4 ಗಂಟೆ 4:15 ಆಗಿತ್ತು. ಅವಾಗಿಂದ ಇಲ್ಲೇ ತಿರುಗಾಡ್ತಾ ಇದ್ದೀನಿ. ಸ್ವಲ್ಪ ಇರುತ್ತಲ್ಲ ಗುರು, ಚಿಕ್ಕವ್ರು ಇರಬೇಕಾದ್ರೆ ನೀರು ನೋಡಿದಾಗ ಕೈ ಹಾಕೋದು, ನೀರಲ್ಲಿ ಇಳಿಯೋದು, ಆ ಥರ. ಬನ್ನಿ, ಇವಾಗ ಆ ದಂಡೆವರೆಗೂ ಹೋಗಬೇಕು. ಇಲ್ಲಿಂದ ಅಲ್ಲಿವರೆಗೂ ಹೋಗೋಣ ಗುರು. ನೋಡಿ, ಅಲ್ಲಿ ದೊಡ್ಡ ಅಲೆ ಬರ್ತಾಯಿದೆ. ದೊಡ್ಡದು ಬರುತ್ತಾ ಇಲ್ಲಿವರೆಗೂ? ಏನೋ ನನಗಂತೂ ಡೌಟು ಗುರು, ಇಲ್ಲಿವರೆಗೂ ಬರೋದಿಲ್ಲ ಅದು. ಸೂರ್ಯ ಮುಳುಗ್ತಾ ಬಂದ ಅಂದರೆ ಸಂಜೆ ಆಗ್ತಾಯಿದೆ. ಸಂಜೆಗೆ ಬಂದದ್ದು ನಾನು ಬೀಚ್ ಕಡೆಗೆ. ಬೆಳಗ್ಗೆ ಕೂಡ ಬಂದೋಗಿದ್ದೆ. ನೋಡೋಣ ಇವಾಗ ಯಾವ ರೀತಿ ಇರುತ್ತೆ ವ್ಯೂ ಅಂತ ಹೇಳ್ಬಿಟ್ಟು ಸಂಜೆ ಬಂದಿದ್ದೀನಿ. ಮತ್ತೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿವರೆಗೂ ಇನ್ನೂ 1 ಕಿಲೋಮೀಟ್ರ್ ಆಗುತ್ತೆ ಗುರು. ಅಲ್ಲಿಗೆ ಹೋಗ್ಬೇಕು ನಾನು, ಎಂಡಲ್ಲಿ ಈ ಥರ ಹೋಗಿ ಮತ್ತೆ ಈ ಕಡೆ ಕರ್ವ್ ಆಗಬೇಕು ಅಲ್ಲಿವರೆಗೂ. ಬನ್ನಿ ನೋಡೋಣ. ಎಂಜಾಯ್, ಜಾಲಿ ಎವ್ರಿ ಮೂಮೆಂಟ್ ವಿಲ್ ಜಾಲಿ.
ಗೈಸ್ ಇವಾಗ ಎಲ್ಲ ಲಾಗೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ಮೆಂಟ್ ಎಲ್ಲ ಮಾಡಿ ಇವಾಗ ಬಂದಿದ್ದೀನಿ ಎಂಡ್ ಹತ್ರ ನೋಡಿ. ಇಲ್ಲಿಂದಾನೇ ನಾನು ಎಂಟ್ರಾಗಿದ್ದು, ಎಕ್ಸಿಟು ಇಲ್ಲಿಂದಾನೇ ಆಗಬೇಕೀಗ. ಇಲ್ಲೇನೋ ಸ್ಟ್ಯಾಚ್ಯೂ ಇದೆ ನೋಡಿ ಗುರು. ಮತ್ತು ಈ ಕಡೆ ನೋಡ್ಬೋದು, ಇದೆಲ್ಲ ಸಮುದ್ರ. ಆಗಲೇ ಹೇಳಿದ್ದೀನಲ್ಲ, ಇದು ಬಂದ್ಬಿಟ್ಟು ಸೂರ್ಯ ಮುಳುಗ್ತಾ ಇರೋದು ನೋಡಿ. ಆಲ್ರೆಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಏನು ಮಾಡ್ಬೇಕು ಇವಾಗ ಮತ್ತೆ? ಆಯಿತು ಇಷ್ಟೇ, ಲಾಗ್ ಎಂಡ್ ಆಯಿತು.